ಈ ವಜ್ಜಿ ಏನಾಯ್ತು ಮಗನ್ ಕಟ್ಕೊಂಡು ಇಲ್ಲಿ ಬ್ರಾಹ್ಮಣ ಮನೆಗೆ ಆಕಳ ಕಾಯಕ್ಕೆ ಹಚ್ಬಿಟ್ಲಂತ. ಆ ದನಗಳಾಗ ಒಂದು ಪಂಚಕಲ್ಯಾಣಿ ಆಗ್ಲಿತ್ತಂತ. ಆಕಳ ಕಾಯಕ್ ಹೋದಾಗ ಇಲ್ಲಿ ನಮ್ಮೂರು ಅಕ್ಷಯ ತಾಟಿ ಬರ್ನೆ, ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಐತಿ ಅಳಿಮಲ್ಪಂಗುಡಿ ಅಂತ, ಅದ ತಾಟಿ ಕೊಡ್ಲೆ ಕೆಂದೋಳು ಹೇಳೋದಂತ ಹಂಗ ಹೋಗಿ ಇದು ಈ ದೇವಸ್ಥಾನ ಈ ವರಬೀರಪ್ಪಂಗುಡಿ ಇದ್ದಾಗ ನೆಲಗಾಡ ಅಂತವಾಗ ಇಸ್ಕೆ ಪೇಡಿ ಆಗಿದ್ದು ಅಂತ ಹೋಗಿ ಹಾಲು ಕರ್ದು ಬಿಡೋದಂತೆ. ಉತ್ತದ್ದು ಅಂತ ಉತ್ತ ಕಾನ್ ಕರೆಯೋದಂತೆ. ಇರಕಲ್ ಮಠ ನೋಡಿ, ಇರಕಲ್ ಮಠ ಇಲ್ಲಿ ಕನೆಕ್ಷನ್ ಐತಿ, ಒಳಗಡೆ ಸುರಂಗ ಐತಿ ಅಂತ ಹೇಳ್ತಾರೆ. ಇಲ್ಲಿಂದ ಮಾದಪ್ಪಂಗುಡಿ ಅದೇ ಹಿಂದ್ಗಡೆ ದೇವಸ್ಥಾನ ಐತಲ್ಲ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾವು ದಾವಣಗೆರೆ ಜಿಲ್ಲೆಯಿಂದ ಸುಮಾರು 51 ಕಿಲೋಮೀಟರ್ ದೂರವಿರುವ ಪುರಾತನವಾದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಸ್ಥಳವು ಹೊನ್ನಾಳಿ ತಾಲೂಕಿನಿಂದ ಸುಮಾರು 6.8 ಕಿಲೋಮೀಟರ್ ದೂರವಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಗೋಪಗಂಡನಹಳ್ಳಿ ಗ್ರಾಮದಲ್ಲಿರುವಂತಹ ಪುರಾತನವಾದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಮತ್ತು ದೇವಸ್ಥಾನದ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ. ಇದು ಕೆಂಚಪ್ಪ ಅಂದರೆ ಉದ್ಭವ ಲಿಂಗ ಇರೋದು ಅಲ್ಲೇ ಇಲ್ಲಿ ಉದ್ಭವ ಹಿಂದ್ಗಡೆ ಭೂಮಿಗೆ ಉದ್ಭವ ಆಗಿರೋದು. ಇವೆಲ್ಲ ನೆಲ ಇತ್ತಿದ್ದು ಇದೆಲ್ಲ ಮತ್ತೆ ಅಡಸಿಗೆ ಮಾಡಿದ್ವಿ. ಎಲ್ಲ ಅಡಸಿ ಈ ತೊಲೆ ಕಟ್ಟಾಗಿತ್ತು, ಈ ತೊಲೆ ಕಟ್ಟಾಗಿತ್ತು, ಈ ತೊಲೆ ಕಟ್ಟಾಗಿತ್ತು, ಎಲ್ಲ ಕಟ್ಟಾಗಿತ್ತು, ಕಲ್ಲು ಕಟ್ಟಾಗಿದ್ವು, ಎಲ್ಲ ಹೊಸದಾಗಿ ಅಡ್ರೆಸ್ ಮಾಡಿದ್ದೀರ. ಎಲ್ಲ ಅಷ್ಟು ರಿಟರ್ನ್ ತೆಗ್ಸಿ ಎಲ್ಲ ರಿಪೇರಿ ಮಾಡಿಸಿ ಕಲ್ಲನ್ನು ರಾಣೆಬೆನ್ನೂರು ಆ ಕಡೆಯಿಂದ ಕಲ್ಲು ತರಿಸಿ. ಇದು ಒಂದು ಕಲ್ಲಿಗೆ 35,000 ತೊಗೊಳ್ತೀನಿ ರೇಟ್ ಅಂತ. ಅವಾಗ 35,000 ಕಲ್ಲಿಗೆ. ಅಲ್ಲಿ ಖಡ್ಗ ಸುರಾಯಿ ಎಲ್ಲ ಇದಾವಲ್ಲ. ಹೌದು, ಆಯುಧಗಳು ಅವರೆಲ್ಲ ಆಯುಧಗಳು, ಬೀರಪ್ಪನ ಆಯುಧಗಳು. ಖಡ್ಗ, ಹಲ್ಗು, ಕತ್ತಿ, ಬೆತ್ತ, ಬರ್ಚಿ, ಬಾಣ, ಬರ್ಚಿ, ಅವರೆಲ್ಲ ಆಯುಧಗಳು ಹಂಗೆ ಇಟ್ಟಿವಿ. ಇದು ಲಿಂಗ ಇದು ಅಷ್ಟೇ, ಅದರಿಂದ ಒಂದೇ ಲಿಂಗ. ಬರ್ರಿ ಯಜಮಾನ್ರ, ಅಲ್ಲಿ ಹೋಗೋಣ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಗುತ್ತಪ್ಪ ಕರಿಗೌಡ್ರ ಗುತ್ತಪ್ಪ ಅಂತಲ್ಲ. ಈ ಊರು ಹೆಸರು ಏನು ಹೇಳ್ರಿ? ಈ ಊರ ಹೆಸರು ಎಚ್ ಗೋಪಗೊಂಡನಹಳ್ಳಿ ಅಂತ, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ಈ ಊರಿಂದ ಹೊರಗಡೆ ಇದೆಲ್ಲ ಬೀರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ತೀರಾ ಸ್ವಲ್ಪ? ನಿಮಗೆ ಇತಿಹಾಸದ ಬಗ್ಗೆ ಹೇಳ್ತಾವ್ರಿ. ನಮಗೆ ಹೆಚ್ಚಿಗೆ ಮಾಹಿತಿ ಗೊತ್ತಿಲ್ಲ, ಗೊತ್ತದ್ದು ಒಂದು ಸ್ವಲ್ಪ ಮಾತಾಡಿದ್ದು ಹೇಳ್ತೇವೆ. ನಿಮಗೆ ತಿಳಿದಿದ್ದು ಹೇಳ್ರಿ. ನಮಗೆ ತಿಳಿದದ್ದು ಹಿಂದೆ ಏನು ಮಾತಾಡಿದ್ರು ಅಂದ್ರೆ ಅಲ್ಪ ಸ್ವಲ್ಪ ಜ್ಞಾನ ಐತಿ. ನಾವು ಆತ ಬಿಜಾಪುರ ಕಡೆಯಿಂದ ಬಂದ್ವಿ. ನಮ್ಮ ಯಜಮಾನ್ರು ಒಂದಿಬ್ಬರು ಬಂದ್ರಂತ ಇಲ್ಲಿಗೆ. ಊರು ಒಂದು 2-3 ಮನೆ ಗ್ರಾಮ ಅಂತಿದ್ದ ಒಂದು ಕಾಲದಾಗ. ತಮ್ಮನ ಹೆಂಡ್ತಿನೂ ಮಗನೂ ಬಿಟ್ಕೊಂಡ್ರಂತ ಇವರು. ಕುರಿ ಆಡ್ಸ್ಕೊಂತ ಬರೋರಂತವ್ರು. ಅಲ್ಲಿ ಏನೋ ನಡು ಮಧ್ಯೆ ನಾಯಕರ ಅವರು ಕುರಿ ಜೊತೆಗಿದ್ದು ಅಂತೆ. ಆ ವಜ್ಜಿ ಮಗ ಹರ್ಯ ಕಡ್ದು ಬಿಟ್ಬಿಟ್ನಂತ ಹುಡುಗನ ಮ್ಯಾಗ, ನಾಯಕರ ಹುಡುಗನ ಮ್ಯಾಗ ಹೊಟ್ಟೆ ಸಿಕ್ಕಂದು ಹುಡುಗ ತೀರ್ಕೊಂಬಿಟ್ನ. ಅವಾಗ ಏನಂತೆ ಮತ್ತೆ ಅವ್ವ ಮಗ ಕುರಿ ಹಟ್ಕೊಂಡು ಹೊಡ್ಕೊಂಡು ಬಂದ್ಬಿಟ್ರಂತ ತಪ್ಸಿಂದ. ಅವಾಗ ಎಷ್ಟು ವರ್ಷ ಆಗಿರ್ಬೋದು? ಈಗ ಒಂದು 600 ವರ್ಷ ಮೇಲೆ ಇರ್ಬೋದು. 600-700 ವರ್ಷ, 600-700 ವರ್ಷ ಇರ್ಬೋದು. ಹೇಳ್ರಿ. ಇಲ್ಲಿ ಅವ್ರ ಮಾವ ಮೈದ್ನ ಬಂದ್ರಲ್ಲ, ನಮ್ಮೂರ ತಾಣಿ ಹಾಕಿದ್ರು. ಕೇಳ್ಕೊಂತ ಬಂದ್ರಂತೆ. ಬಂದು ಇವ್ರು ಮರೆ ಬಿದ್ರಂತೆ. ಅವಾಗ ಪಾಳ್ಯಾಗಾರ ಹೆಂಡು ಬಂದ್ಬಿಡ್ತಂತೆ. ಬಂದು ಇಲ್ಲಿ ಬಂದಾರ, ಆ ಹುಡುಗ ವಜ್ಜಿ ಬಂದಾರ ಅಂತ ಕೇಳಿದ್ರಂತೆ. ನಮ್ಮದು ಹೇಳ ಗೊತ್ತಲ್ಲ, ಇಲ್ಲ ಅವ್ರು ನೋಡೋದಕ್ಕೆ ಬಂದ್ಬಿಡ್ತಾರ ಅಂದು ಇಲ್ಲ ಅಂದ್ಬಿಟ್ನಂತ ನಮ್ಮ ಯಜಮಾನ. ಇಲ್ಲ ಅಂದ ಕೂಡಲೇ ಮತ್ತೆ ಅದೇ ಸತ್ಯ ಇದ್ರೆ ಈ ಕಡ್ಗ ದಾಟ್ಬಿಡೋ ಅಂದ್ಬಿಟ್ರಂತವ್ರು ಪಾಳ್ಯಾಗಾರ ಹೆಂಡು. ಕಡ್ಗ ದಾಟಿ
ಅವ್ರಿಗೋಸ್ಕರ ಜೀವ ಉಳ್ಸಕ್ ಕಡ್ಗ ದಾಟಿದ್ನಂತೆ. ಹೌದಾ? ಕಡ್ಗ ದಾಟಿ ಮತ್ತು ಅವ್ರಿಗೆ ಬಂದ್ರಲ್ಲ ಬಾಳೆಗಾರಿಂಡು ಅವ್ರಿಗೆ ಅಂಬ್ಲಿಕಾಶಿ ಹಾಕ್ಯಂದಂತೆ. ನಮ್ಮ ಬೆಡಗು ಎಳೆಂ ಬೆಡಗು ಅವರು ಅವ್ರಿಗೆ ಅಂಬ್ಲಿಕಾಶಿ ಹಾಕತಿ ಅಂಬ್ಲಿ ಕುರುಬ ಅಂತ ಕಟ್ಟಿದ್ರಂತ ಅವ್ರ ಹೆಸರ. ಇನ್ನೊಬ್ಬರು ಬಂದ್ರಲ್ಲ ಇವರು ಹಾಲಿನ ಕುರುಬರು ಅವ್ರು ಒಂದಿನ ಕುರುಬರು ಅಂತೆ. ಅವ್ರು ಹಾಲು ಬಿಟ್ರಂತ ಮೇಲೆ ಅವರಿಗೆ ಹಾಲಿನ ಬೆಡಗ ಹಾಲಿನ ಕುರುಬ ಅಂತ ಹೆಸರಿಟ್ಟು ಹೋಗ್ಬಿಟ್ರಂತ. ಅದೇ ಬೆಡಗು ನಮ್ದು ಹಂಗ ನಿಲ್ತು. ಈ ವಜ್ಜಿ ಏನಾಯ್ತು, ಮಗನ್ ಕಟ್ಕೊಂಡು ಇಲ್ಲಿ ಬ್ರಾಹ್ಮರ ಮನೆಗೆ ಆಕಳ ಕಾಯಕ್ಕೆ ಹಚ್ಬಿಟ್ಲಂತ. ಆ ದನಗಳಾಗ ಒಂದು ಪಂಚಕಲ್ಯಾಣಿ ಹಾಕಿರ್ತಂತೆ. ಆಕಳ ಕಾಯಕ್ಕೆ ಹೋದಾಗ ಇಲ್ಲಿ ನಮ್ಮೂರು ಅಕ್ಷಯ ದಾಟಿ ಬರ್ನೆ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಐತಿ ಅಳಿಮಲಪಂಗುಡಿ ಅಂತ, ಅದ ದಾಟಿ ಕೊಡ್ಲೆ ಕೆಮ್ದೋಳು ಹೇಳೋದಂತ ಹಂಗೆ ಹೋಗಿ ಇದು ಈ ದೇವಸ್ಥಾನ ಈ ಹೊರಬೀರಪ್ಪಂಗುಡಿ ತಗ ನೆಲಗಾಡ ಅಂತ ಅವಾಗ ಇಸ್ಕೆ ಪೇಳೆ ಆಗಿದ್ದು ಅಂತ ಹೋಗಿ ಹಾಲು ಕರೆದು ಬಿಡೋದಂತೆ. ಉತ್ತದ್ದು ಅಂತೆ, ಉತ್ತಕ್ಕೆ ಹಾಲು ಕರೆಯೋದಂತೆ. ಆ ವಜ್ಜಿ ಮ್ಯಾಗ ಅನುಮಾನ ಇಟ್ಕೊಂಡಂತೆ. ಹಾಲು ಬರೀ ಖಾಲಿ ಕೆಸಲನೇ ಬರೋದಲ್ಲ ಆಕಳ, ಯಾಕ ಹಾಲು ವಜ್ಜಿ ಏನೋ ಮಾಡ್ತಾ ಅಂತ ಸಿಟ್ಟು ಮಾಡೋರಂತ. ನೋಡಂತಡಿ ಅಂತಂದು ಅದ್ರಾಗ ಆಕಳಿನ ಮನೆ ಸಾವುಕಾರ ಈ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಾಗ ದೀಪಲಿ ಕಂಬ ಐತಿ, ಆ ಕಂಬ ಹತ್ತಿ ನೋಡಿನಂತೆ. ಅವಾಗ ಅವನಿಗೆ ಗೊತ್ತಾತಂತೆ, ಧೂಳ ದೋತು ಆಕಳ ನೋಡಂತಡಿ ಅಂತ ನೋಡತಿ ಹಾಲೆಲ್ಲ ಕರ್ದು ಅಂತಂತೆ. ಅವಾಗ ಅಲ್ಲಿ ಈ ದೇವ್ರು ಉದ್ಮನೆ ಆದವು ಅಂತೆ. ಅವು ಹೆಂಗ್ ಉದ್ಮನೆ ಆದವು ಅಂದ್ರೆ ಆ ವಜ್ಜಿ ಅಲ್ಲಿಂದ ಬರೋಬೇಕಾರೆ ಒಡ್ಲಾಗ ಒಂದು 3-4 ಗುಂಟು ಇಟ್ಕೊಂಬೋದ್ ದೇವ್ರು ಮಾಡಿ ಇಟ್ಟಿರ್ತಾರ. ಮತ್ತೆ ಇಲ್ಲಿ ಬರುತ್ತೆ ಏನೋ ಆಧಾರ ಇಲ್ಲ ಅಂತಾರೆ. ಹತ್ತೆ ದಾನಿಗೆ ಹೋದ ಒಗಸಿದ್ಲ ಅಂತ. ಅವು ಎಲ್ಲೆಲ್ಲಿ ಒಗಸಿದ್ಲ ಅವಜ್ಜಿ ಅಲ್ಲೆಲ್ಲಿ ನಮ್ಮ ಮಾದಪ್ಪಂದು ಹಿಂದೂ ಗುಡೆ, ಇದು ಕೆಂಚಪ್ಪನ ಗುಡೆ, ಇನ್ನೊಂದು ಸಿದ್ದಪ್ಪನ ಗುಡೆ, ಇವು 3 ಅಲ್ಲಿಗೆ ಆಕಳ ಹಾಲು ಕರೆದ ದೇವ್ರು ಅಲ್ಲಿಗೆ ಉದ್ಮನೆ ಆದವು ಅಂತ, ಸ್ಥಾಪನೆ ಆದವು ಅಂತ. ಅವಾಗ ಸ್ಥಾಪನೆ ಮಾಡಿದಂತೆ. ಅವಾಗ ಚಕ್ನಾಚಾರ್ಯರು ಬಂದು ಇದು ಹಿಂದೆ ಒಂದೊಂದು ರಾತ್ರಿಗೆ ರೆಡಿ ಮಾಡ್ಕೊಂಡು ಒಂದೊಂದೇ ರಾತ್ರಿಗೆ ದೇವಸ್ಥಾನ ಕಟ್ಟಿದ್ರ. ಅಂದ್ರೆ ಮೂಲ ಇದು ದೇವರು ಲಿಂಗ ರೂಪದಲ್ಲಿ. ಆಮೇಲೆ ರಾತ್ರಿ ಶಿವಶರಣರು ಬಂದು ಒಂದೇ ದಿವಸಕ್ಕೆ ದೇವಸ್ಥಾನ ಶರಣರು ದೇವಸ್ಥಾನ ಕಟ್ಟಿದಾರೆ. ಒಂದನೇ ದಿವಸ ಕಟ್ಟಿ ಹೋಗಿದಾರ ಅಂತ ಹೇಳ್ಕೊಂತ ಬಂದಾರ ಯಜಮಾನ್ರ. ನಮ್ಗೆ ಇಷ್ಟು ಗೊತ್ತು, ನಿನ್ನ ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ಇಷ್ಟು ಹೇಳಿದ್ದೆ ಜಾಸ್ತಿ. ಆ ವಜ್ಜಿ ಅಂಶದಾರ ಹೊನ್ನಾಳಿ ಆಗದಾರ, ಈಗ ಅದಾರ ಎಳಿನ ಕುರುಬ್ರು ಅಂತ. ಆ ವಜ್ಜಿ ಮಗನ ಅಂಶದಾರು ನಾವು ಇಲ್ಲೇ ಅದೇವಿ. ನಮ್ಮ ಅಂಶದಾರು ನಿನ್ನ ಹೊನ್ನಾಳಿಗೆ ಗೊತ್ತು ಚೆನ್ನದಾರ ಮರ್ಜಿಯವ್ರ ಮನೆಯವ್ರ ಅಂತ. ಇಷ್ಟು ಮಾತ್ರ ಗೊತ್ತು. ಇದು ಈ ದೇವಸ್ಥಾನದ ಹೊಂಡಮೂರ್ತಿ ಊರೊಳಗಡೆ ಐತಲ್ಲ, ಈ 3 ದೇವಸ್ಥಾನದ ಹೊಂಡಮೂರ್ತಿನೇ ಇರ್ತಾ? ಇಲ್ಲ, 2 ದೇವಸ್ಥಾನದ ಹೊಂಡಮೂರ್ತಿ ಐತಿ. 2 ದೇವರು ಒಂದೇ ಇದ್ರಾಗ. ಇದು ಕೆಂಚಪ್ಪ, ಹಿಂದೂ ದೇವಸ್ಥಾನ ಮಾದಪ್ಪ. 2 ಒಂದೇ ಸೇತನಾಗ ಅದಾವೆ. 2 ಆನೆ ಮ್ಯಾಗ ಕೆಂಚ ಮಾದೇಶಿ ಅಂತ. ಕೆಂಚ ಮಾದಪ್ಪ ಇದ್ರದ್ದು ಮೈ ತುಂಬಿದ್ರೆ ಮಳ್ಳಿ ಮ್ಯಾಗ ಕುಂದಿರ್ತತೆ. ಆ ದೇವ್ರು ಮೈ ತುಂಬಿದ್ದು ಗಂಡ ಮಗ ಮಾದಪ್ಪ ದೇವ್ರು ಮೈ ತುಂಬಿದ್ದು ನೆಳೆ ಮಾಮಕ್ಕಂತದ್ದು. ಅದು ಮತ್ತೆ ಸಿದ್ದಪ್ಪಂದ ಏನಿಲ್ಲ, ಅದು ಸುಡ್ಗಾಡ್ ಸಿದ್ದಪ್ಪ ಅಂತ ಅದ ಹೆಸರು. ಅದಕ್ಕೆ ಭಕ್ತರೇ ಬೇರೆ ಅದ. ಹೌದಾ? ಈ ದೇವಸ್ಥಾನದ ಹಬ್ಬ ಯಾವ ಜೋರು ನಡೆಯೋದು? ದೇವಸ್ಥಾನದ ಹಬ್ಬ ಕಾರ್ತಿಕ ಮಾಡ್ತೇವೆ. ಕಾರ್ತಿಕ ವರ್ಷಕೊಂಡ್ಬಿಟ್ಟು ಕಾರ್ತಿಕ ಅಮಾವಾಸ್ಯೆ ದಿವಸ ಕಾರ್ತಿಕ ಕದ್ಲಿ ಕಟ್ಟೋದು ಬಹಳ ಜೋರ ಮಾಡ್ತೇವೆ. ಊಟ ವರ್ಷಕೊಂಡ್ಬಿಟ್ಟು ಇಡೀ ಊರಿಗೆ ಎಲ್ಲ ಅಲ್ಲಿಗೆ ಸಾರಿಸಿ ಎಲ್ಲ ಭಾರಿ ಜೋರಾಗಿ ಊಟ ಮಾಡ್ತೇವೆ. ಹೋಳಿಗೆ ಮಾಡಿಸ್ತಾವ, ಒಂದ್ ವರ್ಷ ಲಾಡ್ ಮಾಡಿಸ್ತೇವೆ. ಊಟ ಸಿಹಿ ಊಟ. ಇದಕ್ಕೆ ಕೋಳಿ ಆಗದಲ್ಲ, ನುದ್ರನ ಅವತಾರದಾರ. ಮನೆ ಎಡೆ ಹಿಡಿಯೋದಿಲ್ಲ, ಅಲ್ಲೇ ಎಡೆ ಮಾಡಿ ಅಲ್ಲೇ ಇಲ್ಲೇ ಅಡಿಗೆ ಮಾಡಿ ಅಲ್ಲೇ ಎಡೆ ಹಿಡಿಬೇಕು. ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಅಲ್ಲೇ ಎಲ್ಲ ಸಿಹಿ ಊಟ. ಇದು ತೇರ್ಗೀರ್ ಏನಾರ ಆಕತ್ತ? ತೇರ್ ಆಗದ. ತೇರ್ ವಿಶೇಷವಾಗಿ ಅದೇ ಕಾರ್ತಿಕ ಕೆಂಡ ಮಾಡ್ಬೋದು, ಕೆಂಡ ಆಗ್ಬೋದು. ಅಲ್ಲಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಬೇಡ ಅಂತ ಅದಕ್ಕೆ ಸರಿಯಾಗದ. ಅವನೇ ಇವನಿಂತ ಅವ್ನ ಬಾಸ್ ದೊಡ್ಡ ಶಿವ ಅಲ್ಲ ಮಲ್ಲಿಕಾರ್ಜುನ. ಅಲ್ಲಿ ಕೆಂಡ ಮಾಡಲ್ಲ, ನಾವು ಹೊನ್ನಾಳಿ ಕೆಂಡ ಮಾಡ್ತಾರೆ ನಮ್ಮವರು. ಹೊನ್ನಾಳಿಗೆ ಒಂದು ದೇವ್ರು ತಗೊಂಡೋಗಿ ಹೊನ್ನಾಳಿಗೆ ಹೋಗಿ ಕೆಂಡ ಅದು ತಿರ್ಗಿ ಮಾರ್ಗನ ಎಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಿ ವಾಪಸ್ ಊರಿಗೆ ಬಂದು ಇತಿಹಾಸ ಇದೆ. ಪರಿಪೂರ್ಣ ಇತಿಹಾಸ ಗೊತ್ತಿಲ್ಲ, ಸುಳ್ಳು ಹೇಳ್ಬಾರ್ದು. ಯಾಕಂದ್ರೆ ಇದು ಡಿಕ್ಲೇರ್ ಆಗ್ಬೇಕಲ್ಲ, ಸುಳ್ಳು ಹೇಳ್ಬಾರ್ದು. ಹಾಲ್ ಮತದ ಪುರಾಣ, ಬೀರಪ್ಪನ ಪುರಾಣ ಬಹಳ ಇದಾವೆ ಹೇಳ್ಕೊಂತವ್ರೆ. ಅವು ಪರಿಪೂರ್ಣ ಮಾಹಿತಿ ಗೊತ್ತಿಲ್ಲ. ಗೊತ್ತಿದ್ದನ್ನ ಸುಳ್ಳು ಹೇಳಿ ಏನಾರ ಮಾಡ್ಬೇಕು ಅಂದ್ರೆ ನಮ್ಮ ಕೈ ಸುಳ್ಳು ಹೇಳಕ್ ಆಗಲ್ರಿ. ನಾವು ಕುರುಬರು ಹಾಲ್ ಮತ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳಲ್ಲ.
ಸುಳ್ಳು ಹೇಳ್ಬಾರ್ದು. ಇನ್ನೊಂದು ದೇವಸ್ಥಾನದಾಗಿ ದೇವ್ರ ವಿಚಾರದಾಗೆ ಸುಳ್ಳು ಈ ಸ್ಥಳದ ವಿಚಾರ ಕೇಳಿದ್ದು ಅಂದ್ರೆ ಈ ಸ್ಥಳದ ವಿಚಾರ ಅಜ್ಜಪ್ಪರ್ ಹೇಳಿದ್ರಲ್ಲ. ಇದು ಈ ಸ್ಥಳ ವಿಚಾರ ಇಷ್ಟು ಗೊತ್ತದ್ದು ಹೇಳಿದ್ವಿ ನಾವು. ನಮ್ಮ ಯಜಮಾನರು ಮತ್ತೆ ಹೆಚ್ಚಿಗೆ ಕೇಳಿಯಲ್ಲ ಹೇಳಿಯಲ್ಲ ನಮಗೆ. ಭೂಮಿಯಲ್ಲೇ ಉದ್ಭವ ಆಗಿದವ್ರಿ ನಮ್ಮ ಈ ಸಂಬಂಧಪಟ್ಟವು 5 ದೇವರು ಭೂಮಿಯಲ್ಲೇ ಉದ್ಭವ ಆಗಿರೋದು. ಅದು ಮಾದಪ್ಪ ಗುಡಿ ಇದು ಉದ್ಭವ ಆಗಿದೆ. ಆ ಮಾದಪ್ಪನ ಗುಡಿದು ಇದು ಅಂಡರ್ಗ್ರೌಂಡ್ ಭೂಮಿ ಒಳಗಡೆ ಮಠಕ್ಕೂ ಇಲ್ಲಿಗೂ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಇನ್ನು ಯಜಮಾನ್ರು ಯಾವ ಮಠ? ಹಿರೇಕಲ್ ಮಠ. ಹೊನ್ನಾಳಿ ಹಿರೇಕಲ್ ಮಠಕ್ಕೆ ಇಲ್ಲಿಗೂ ಕನೆಕ್ಷನ್ ಐತಿ, ಒಳಗಡೆ ಸುರಂಗ ಐತಿ ಅಂತ ಹೇಳ್ತಾರೆ. ಇಲ್ಲಿಂದ ಮಾದಪ್ಪ ಗುಡಿ ಅದೇ ಹಿಂದ್ಗಡೆ ದೇವಸ್ಥಾನ ಐತಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಒಳಗಡೆ ಒಂದು ಬಾವಿ ಇದೆ. ಅವಾಗ ಹಿಂದೆ ನಾಗಿನಕ್ಕೆ ಜೋಗಿನಕ್ಕೆ ಸ್ನಾನ ಮಾಡೋರು ಇಲ್ಲಿ. ಆ ಬಾವಿ ಒಳಗೆ ಹಿಂದೆ ಮಾದಪ್ಪನ ಗುಡಿಯಾಗ ನಡುಮನ್ಯಾಗ ಬಾವಿ ಐತಿ, ನಡುಗರ್ಭದಾಗ. ಆ ಬಾವಿ ನಾವ್ ಈಗ ದಬಾಸ್ ಮಾಡಿ ಕಾಂಕ್ರೀಟ್ ಹಾಕಿ ಜಾಲ್ರಿ ಹಾಕಿ ಮುಚ್ಚಿಬಿಟ್ಟಿ ಹುಡ್ರು ಪಾಠ ಬಿದ್ದಾರ. ಅದಕ್ಕೆ ಹೆಣ್ಮಕ್ಳು ಅಕ್ಕ ತಂಗಿ ಒಂದು ಕಾಲದಾಗ ಫಸ್ಟಿನ ಕಾಲದಾಗ ಅದ್ರಾಗ ಹೋಗಿ ನಾಗೇಂದ್ರ ಜೋಗಿ ಕೆರೆ ಹಾಕಿಬಿಟ್ರಂತೆ. ಅದಕ್ಕೆ ದಬಗಲ್ ಹಾಕಿ ಕೊಟ್ರು. ಅದಕ್ಕೊಂದಿಷ್ಟು ಬಳಗಂಡು ಇತ್ತು. ನಾವೀಗ ಅದ್ರ ಮ್ಯಾಗ ಜಾಲ್ರಿ ಮಾಡಿ ಅದಕ್ಕೆ ಗಾರೆ ಮಾಡಿಬಿಡ್ದವೆ. ಅವಾಗ ಒಳಗೆ ಹೋದಾಗ ನೋಡ್ರಿ ಆಯ್ತು. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಷ್ಟು ವರ್ಷ ಆಯ್ತು ಯಜಮಾನ್ರೆ? ಸುಮಾರು ಒಂದು 800 ವರ್ಷ ಆಗಿರ್ಬೋದ್ರಿ. ಅಲ್ಲ, ಜೀರ್ಣೋದ್ಧಾರ ಮಾಡಿ ಅವಧಿ ಮಾಡೋದು. ಮತ್ತೆ ಇದನ್ನ ಇದು ಮಾಡಿದ್ದು ಈಗ ಒಂದು ರಿಪೇರಿ ಮಾಡಿದ್ದು 2014 ಮತ್ತೆ ನಾವು ಮತ್ತೆ ಈಗ ಹಾಳಾಗಿತ್ತು. ಮತ್ತೆ ಹೊಸದಾಗಿ ನಮ್ಮ ಸಮಾಜದವರು, ನಮ್ಮ ಕುಲಬಾಂಧವರು, ವೀರಶೈವರು ನಾವೆಲ್ಲರೂ ಸೇರ್ಕೊಂಡು ಗ್ರಾಮಸ್ಥರು ಸೇರಿ ಮತ್ತೆ ಹೊಸದಾಗೆಲ್ಲ ರೆಡಿ ಮಾಡಿಸಿ ಮತ್ತೆ 2014 ಇಸ್ವಿ 2014 ಮೇ ತಿಂಗಳು ಮೇ 14ನೇ ತಾರೀಕಿನ ಮತ್ತೆ ಇದನ್ನ ಜೀರ್ಣೋದ್ಧಾರ ಮಾಡಿ 25 ಬೀರಪ್ಪಗೂ ಕೂಡಿಸಿದ್ವಿ. 25 ಮೂರು ದೇವ್ರನ್ನ ಕೂಡಿಸಿ ಎಲ್ಲ ಸ್ವಾಮಿಯರು, ವೀರಶೈವ ಸ್ವಾಮಿಯರು, ನಮ್ಮ ಆಲ್ಮತ ಸ್ವಾಮಿಯರು, ಆಮೇಲೆ ಎಸ್ ಟಿ ಜನ ನಾಯಕ ಸಮಾಜ ಸ್ವಾಮಿಯರು, ಎಲ್ಲ ಸ್ವಾಮಿಯರನ್ನು ಕೂಡಿಸಿ, ಕಂಚಿಮಠ ಸ್ವಾಮಿಯರು ಎಲ್ಲರೂ ಕೂಡಿಸಿ ಪಾಕ ಪೂಜೆ ಮಾಡಿಸಿ ಮತ್ತೆ ಉದ್ಯೋಗ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಬಹಳ ದೇವ್ರು ಸೇರಿಸಿದ್ವಿ. ಸುಮಾರು 25-30 ತರಿಸಿದ್ವಿ. ಬೆಳಗೇರಿ ದೊಡ್ಡಯ್ಯ, ಅದಡಿ ಕರಿಯಪ್ಪ, ಕ್ವಾಟೆಮಲ್ಲೂರು ಬೀರಪ್ಪ, ಇದು ಶೆಂಟಗೇರಿ ಬೀರಪ್ಪ, ಮಾಸ್ಟಿ ಬೀರಪ್ಪ, ಮಾದಂಬವಿ ಬೀರಪ್ಪ, ಮುಕ್ಕಡಗತ್ರಿ ಬೀರಪ್ಪ, ರಟ್ಟಳ್ಳಿ ಬೀರಪ್ಪ, ನಮ್ಮೂರು ಮಲ್ಲಿಕಾರ್ಜುನ ಸ್ವಾಮಿ ಬರಮದೇವರು, ಇನ್ನೊಂದು ವರ್ತೆಮಲ್ಲಯ್ಯ, ನಮ್ಮೂರು ಬೀರದೇವರು, ಹೊನ್ನಳ್ಳಿ ಬೀರದೇವ್ರು 2, ಇದು ಗಾಳಿದುರ್ಗವ ಅಂದ್ರೆ ಅಲ್ಲಿ ಒಬ್ಬರು ತಂದದ್ದು, ಮಾದಂಬಯ್ಯ ರಂಗನಾಥ. ಇಷ್ಟು ದೇವ್ರು ಸೇರಿಸಿದ್ವಿ ಅವಾಗ. ಇಷ್ಟು ದೇವ್ರು ಸೇರಿಸಿ ಭಾರಿ ದೊಡ್ಡ ಜಾತ್ರೆ ಇಟ್ಟಿದ್ವಿ. 2014 ಇಸ್ವಿನಲ್ಲಿ. ಇಲ್ಲಿಗೆ 11 ವರ್ಷ. ಈಗ ಒಂದು 25 ವರ್ಷ ಮುಂದೆ ಒಂಪಟ್ಟು ಇದು ಮಾಡಿದ್ವಿ, ರಿಪೇರಿ ಮಾಡಿ. ಅವಾಗ ಬಹಳ ಲಾಸ್ ಆಗೈತೆ ದೇವಸ್ಥಾನ ಎಲ್ಲ ರಿಪೇರಿ ಮಾಡಿದ್ವಿ. ನಮ್ಮೂರೇ ಯಾವ ಊರವರು ಏನೋ ಕೊಡ್ಲಿಲ್ಲ, ನಾವೇ ಸ್ವಂತ ಮಾಡಿಸಿದ್ವಿ ನಮ್ಮ ಜನದಿಂದಲೇ. ನಮ್ಮೂರಾಗ 14 ಇಸ್ವಿಯಾಗ ನಮ್ಮೂರಾಗ ನಿಂಗೈತರು, ಕುರುಬರು ಎಲ್ಲ ಪ್ರತಿಯೊಂದು ಜನರು ಪಟ್ಟಿ ಕೊಟ್ರು. ಎಲ್ಲರೂ ಜವಾಬ್ದಾರಿಯಾಗಿ ನಡೆಸ್ಕೊಟ್ರ. ಸುಮಾರು ಒಂದು 30 ದೇವ್ರು ಸೇರಿಸಿದ್ವಿ ಅವಾಗ. ನಿಂಗೈತರ ಜನನು ಭಾರಿ ಜವಾಬ್ದಾರಿ ಎಲ್ಲರಿಗೂ ಕೊಡ ವರ್ಷಿದ್ವಿ. ಎಲ್ಲ ಸಮಾಜದಲ್ಲಿ 300 ಕೇಲ್ ವರ್ಷಿದ್ವಿ. 300 ಜನಕ್ಕೆ ನಮ್ಮೂರು ಕುಂಭಾಭಿಷೇಕ ನಮ್ಮೂರು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ನಮ್ಮ ಇಲ್ಲಿ ಬರೋದು ಹಂಗ ಇಲ್ಲಿ ಮುಳುಗಿ ಅಲ್ಲಿಗೆ ಕಚ್ಚಲಿಕ್ಕಿದ್. ಅಷ್ಟು ದೇವರು, ಅಷ್ಟು ಜನ 310 ಊರೇ ಜಾತ್ರೆ ಆಗೈತೆ ಅವಾಗ. ಊರೇ ಜಾತ್ರೆ ಅಂತ ಇರಲಿ ಜಾತ್ರೆ. ಆ ದೇವಸ್ಥಾನ ಸ್ವಲ್ಪ ನೋಡ್ಕೊಂಡ್ ಬರ್ರಿ ಯಜಮಾನ್ರಿ. ಯಾವ್ದು ಆಚೆ ಕಡೆ? ಆಚೆ ಕಡೆ